ಅರ್ಥಶಾಸ್ತ್ರ ಅಧ್ಯಾಯ 31 ಹಣ ಮತ್ತು ಸಾಲ. ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲನೆಯ ಪ್ರಶ್ನೆ, ಭಾರತದ ರೂಪಾಯಿ ಡ್ಯಾಶ್ ಪದದಿಂದ ಬಂದಿದೆ. ಇದಕ್ಕೆ ಉತ್ತರ ಸಂಸ್ಕೃತದ ರುಪ್ಯ ಪದದಿಂದ ಬಂದಿದೆ. ಎರಡನೆಯ ಪ್ರಶ್ನೆ, ಚೆಕ್ಕುಗಳು ಡ್ಯಾಶ್ ಹಣದ ಸಾಧನವಾಗಿವೆ. ಚೆಕ್ಕುಗಳು ಸಮೀಪದ ಹಣದ ಸಾಧನವಾಗಿವೆ. ಮೂರನೆಯ ಪ್ರಶ್ನೆ, ವಿದೇಶಿ ಹಣದೊಂದಿಗೆ ವ್ಯವಹರಿಸುವ ಬ್ಯಾಂಕುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ವಿನಿಮಯ ಬ್ಯಾಂಕುಗಳು ಎಂದು ಕರೆಯುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು. 1 ಏಪ್ರಿಲ್ 1935ರಲ್ಲಿ. ಐದನೆಯ ಪ್ರಶ್ನೆ, ಜಪಾನ್ ದೇಶದ ಹಣ ಯೆನ್. ಆರನೆಯ ಪ್ರಶ್ನೆ, ಭಾರತ ಸರ್ಕಾರ 14 ವಾಣಿಜ್ಯ ಬ್ಯಾಂಕುಗಳನ್ನು ಡ್ಯಾಶ್ ರಲ್ಲಿ ರಾಷ್ಟ್ರೀಕರಿಸಿತು. 1969ರಲ್ಲಿ. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. ವಸ್ತು ವಿನಿಮಯ ಪದ್ಧತಿ ಎಂದರೇನು? ಇದಕ್ಕೆ ಉತ್ತರ ಪುರಾತನ ಕಾಲದಲ್ಲಿ ಜನರು ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಎಂಟನೆಯ ಪ್ರಶ್ನೆ, ಹಣದ ಅರ್ಥ ತಿಳಿಸಿ. ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯಾವಹಾರಿಕ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತು ಹಣವಾಗಿದೆ. ಒಂಬತ್ತನೆಯ ಪ್ರಶ್ನೆ, ಭಾರತದ ಕೇಂದ್ರ ಬ್ಯಾಂಕು ಯಾವುದು? ಇದಕ್ಕೆ ಉತ್ತರ RBI, ಭಾರತೀಯ ರಿಸರ್ವ್ ಬ್ಯಾಂಕ್. 10 ಹಣದ ಕಾರ್ಯಗಳನ್ನು ವಿವರಿಸಿ. ಉತ್ತರ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು. ಅದರೊಳಗೆ ಫಸ್ಟ್ನೇದು ವಿನಿಮಯ ಮಾಧ್ಯಮ ಅಥವಾ ಸಂದಾಯದ ಸಾಧನ, ಮೌಲ್ಯಮಾಪನ. ಎರಡನೇದು ಪೂರಕ ಕಾರ್ಯಗಳು, ವಿಳಂಬಿತ ಸಂದಾಯ ಪ್ರಮಾಣ, ಮೌಲ್ಯ ಸಂಗ್ರಹ ಅಥವಾ ಕೊಳ್ಳುವ ಶಕ್ತಿಯ ಸಂಗ್ರಹ, ಮೌಲ್ಯ ವರ್ಗಾವಣೆ ಅಥವಾ ಕೊಳ್ಳುವ ಶಕ್ತಿಯ ವರ್ಗಾವಣೆ. ಮೂರನೇದು ಇತರ ಕಾರ್ಯಗಳು, ಸಾಲದ ತಳಹದಿ, ಬಂಡವಾಳದ ಉತ್ಪಾದಕತೆ ಹೆಚ್ಚಳ. 11ನೆಯ ಪ್ರಶ್ನೆ, ವಿವಿಧ ಬ್ಯಾಂಕುಗಳನ್ನು ಹೆಸರಿಸಿ. ಕೈಗಾರಿಕಾ ಬ್ಯಾಂಕುಗಳು, ವಿನಿಮಯ ಬ್ಯಾಂಕುಗಳು, ಉಳಿತಾಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಭೂ ಅಂಡಮಾನ್ ಬ್ಯಾಂಕುಗಳು. 12ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ. ನೋಟು ಚಲಾವಣೆ ಏಕಸ್ವಾಮ್ಯ, ಸರ್ಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಣೆ. ಬ್ಯಾಂಕುಗಳ ಬ್ಯಾಂಕು, ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆ, ಸಾಲದ ನಿಯಂತ್ರಕನಾಗಿ ಕಾರ್ಯನಿರ್ವಹಣೆ, ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ, ಆರ್ಥಿಕ ಅಂಕಿಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನು ಪ್ರಕಟಿಸುವುದು, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ, ಕೃಷಿಗಾಗಿ ಸೌಲಭ್ಯಗಳು.